ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ. ಈ ದಿನ BA 5th ಸೆಮಿಸ್ಟರ್ಗೆ ಇರುವಂಥ ಮೆಡಿಕಲ್ ಸೋಷಾಲಜಿ ಅನ್ನುವಂಥ ಆಪ್ಷನಲ್ ಪೇಪರ್ ಬಗ್ಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡೋಣ ಅಂತ ಇದ್ದೇನೆ. ಸೊ ಮೊದಲ ಯೂನಿಟ್ ಆಗಿ ನಾವು ಹೆಲ್ತ್ ಗೋಲ್ಸ್ ಆ್ಯಂಡ್ ಡೆಫಿನೇಷನ್ಸ್ ಅಂದರೆ ಆರೋಗ್ಯ ಗುರಿಗಳು ಮತ್ತು ಅದರ ವ್ಯಾಖ್ಯೆಗಳನ್ನು ಒಂದಷ್ಟು ನಾವು ನೋಡೋಣಂತೆ. ಅದಕ್ಕೂ ಮೊದಲು ನಾವು ಏನು ಮಾಡಬೇಕಾಗಿದೆ, ಒಂದಷ್ಟು ಪರಿಚಯ ಮಾಡ್ಕೋಬೇಕಾಗಿದೆ. ಯಾವುದರ ಮೆಡಿಕಲ್ ಸೋಷಾಲಜಿ ಅನ್ನುವಂಥದ್ದು ಹೇಗೆ ನಮಗೆ ಬೇಕಾಗಿದೆ ಅಥವಾ ಯಾವುದರ ಕ್ಷೇತ್ರವಾಗಿ ನಾವು ಅದನ್ನು ಅಧ್ಯಯನ ಮಾಡ್ತೀವಿ, ಯಾಕೆ ಸೋಷಿಯಾಲಜಿ ಮತ್ತು ಮೆಡಿಕಲ್ ಸೋಷಾಲಜಿ ಎರಡು ಹೇಗೆ ಕಂಬೈನ್ ಇದಕ್ಕೆ ಇರೋ ಸಂಬಂಧ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಅದ್ರ ಜೊತೆಗೆ ಮೆಡಿಕಲ್ ಸೋಷಾಲಜಿ ಅನ್ನುವಂಥದ್ದು ಅಥವಾ ವೈದ್ಯಕೀಯ ಸಮಾಜಶಾಸ್ತ್ರ ಅಂತ ಏನು ಹೇಳ್ತಾ ಇದ್ದೀವಿ ನಾವು, ಆ ವೈದ್ಯಕೀಯ ಸಮಾಜಶಾಸ್ತ್ರ ಯಾಕೆ ಎಮರ್ಜ್ ಆಗಿದೆ ಅಥವಾ ಅದರ ಅಗತ್ಯ ಏನಿತ್ತು ಅನ್ನೋದನ್ನು ಕೂಡ ನಾವು ಈ ಸಲ ನೋಡಬೇಕಾಗಿದೆ. ಅದರ ಜೊತೆಗೆ ನೀವು ಏನನ್ನು ಕಲಿತೀರಿ ಅಂತ, ಸ್ಟೂಡೆಂಟ್ಸ್ ಅಥವಾ ನೀವು ವಿದ್ಯಾರ್ಥಿಗಳು ಏನನ್ನು ಕಲಿತೀರಿ, ವೈದ್ಯಕೀಯ ಸಮಾಜಶಾಸ್ತ್ರವನ್ನು ಓದೋದ್ರ ಮೂಲಕ ನೀವು ಕಲಿಯೋದೇನು ಅಂತ ಹೇಳಿದ್ರೆ ಆರೋಗ್ಯ ಅಂದರೆ ಏನು ಅಂತ ನಿಮಗೆ ಗೊತ್ತಾಗತ್ತೆ. ನಾವೆಲ್ಲ ಇವಾಗ ಮಾತಾಡ್ತೀವಿ ಅದರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ ಅಂತ. ಬಟ್ ಆರೋಗ್ಯ ಅನ್ನುವಂಥದ್ದು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲೇ ಭಿನ್ನವಾದಂತಹ ವಿಷಯ ಆಗಿರುತ್ತೆ. ಸೊ ಹಾಗಾಗಿ ನೀವು ಆರೋಗ್ಯ ಅಂತ ಅಂದರೆ ಏನು ಅಂತ ಅರ್ಥ ಮಾಡ್ಕೋತೀರಾ, ಅದ್ರ ಜೊತೆಗೆ ಆರೋಗ್ಯದ ಬಗೆಗೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ನೀವು ಅರ್ಥ ಮಾಡ್ಕೋತೀರಾ. ಸೋಷಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಆಫ್ ಹೆಲ್ತ್ ಬಗ್ಗೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. And goals of health. What are the goals of health? How we frame the goals of health and why we have to frame the goals of health. That also we are going to discuss today. And how health reflects sociological aspects. This is very interesting. Sociological aspects and health. ಆರೋಗ್ಯ ಅನ್ನುವಂಥದ್ದು ಮತ್ತು ಸಮಾಜಶಾಸ್ತ್ರೀಯ ಅಂಶಗಳು ಇವೆರಡೂ ಕೂಡ ಹೇಗೆ ಇಂಟರ್ಲಿಂಕ್ ಆಗಿವೆ ಅನ್ನೋದೇ ಈ ದಿನದ ಅತ್ಯಂತ ಮುಖ್ಯವಾದಂತಹ ಅಥವಾ ಈ ಯೂನಿಟ್ನ ಅತ್ಯಂತ ಮುಖ್ಯವಾದ ವಿಷಯ ಆಗಿರುತ್ತೆ. ದೆನ್ ಅದರಿಂದ ಹೊರಗೆ ಬರುತ್ತೆ ಅಥವಾ ಅದರ ಫಲಿತಾಂಶ ಏನು, ಇದಿಷ್ಟನ್ನು ಓದೋದ್ರ ಮೂಲಕ ನಿಮಗೆ ಏನು ಸಿಕ್ಕತ್ತೆ ಅಥವಾ ನೀವು ಏನಾಗಿ ಹೊರಹೊಮ್ತೀರಿ ಅಂತ ಅಂದರೆ ನಿಮಗೆ ಗೊತ್ತಾಗತ್ತೆ ಸಮಾಜಶಾಸ್ತ್ರ ಅಂದರೆ ಏನು ಅಂತ. ನೀವು ಆಗಲೇ ಇವಾಗ ತಿಳ್ಕೊಂಡಿದ್ರೆ ಸರಿನೇ ಸರಿ. ಆದರೆ ಮೆಡಿಕಲ್ ಸೋಷಾಲಜಿ ಓದಬೇಕಾದ್ರೆ ಆಪ್ಷನಲ್ ಪೇಪರ್ ಆಗಿ ನಾವು ಓದ್ತಾ ಇರುವಾಗ ಸಮಾಜಶಾಸ್ತ್ರ ಅನ್ನೋದನ್ನು ನಾವು ಹೊಸದಾಗಿ ಒಂದು ಸಣ್ಣ ಬ್ರಷಪ್ ಮಾಡಿ ಓದಬೇಕಾಗತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಅರ್ಥ ಮಾಡ್ಕೋತೀರಿ. ಅದ್ರ ಜೊತೆಗೆ ಇನ್ ದ ಎಂಡ್ ಆಫ್ ದ ಸೆಷನ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆಫ್ ಮೆಡಿಕಲ್ ಸೋಷಾಲಜಿ ಆ್ಯಂಡ್ ವಿತ್ ಸೋಷಾಲಜಿ. ಸೊ ಮೊದಲೇ ಹೇಳ್ದಂಗೆ ನಾನು ಸಮಾಜಶಾಸ್ತ್ರಕ್ಕೂ ಮತ್ತು ವೈದ್ಯಕೀಯ ಸಮಾಜಶಾಸ್ತ್ರಕ್ಕೂ ಯಾವ ಥರದ ಸಂಬಂಧ ಇದೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಬಿಟ್ಟಿರ್ತೀರಿ. ಆಮೇಲೆ ಎಲಾಬರೇಟ್ ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಸೋಷಾಲಜಿ ಅಂದರೆ ಪ್ರಕೃತಿ ಜೊತೆಗೆ ಅದ್ರ ಜೊತೆಗೇನೆ ಅದರದ ಸ್ವರೂಪವನ್ನು ನೀವು ಅರ್ಥ ಮಾಡ್ಕೊಳ್ತಾ ಮೆಡಿಕಲ್ ಸೋಷಾಲಜಿಯ ಸ್ವರೂಪವನ್ನು ನೀವು ಅರ್ಥ ಮಾಡ್ಕೊತಾ ಹೋಗ್ತೀರಿ. ಅಂದರೆ ಮೆಡಿಕಲ್ ಸೋಷಾಲಜಿ ಅಂದರೆ ಏನು, ಅದು ಹೇಗೆ ಎಮರ್ಜ್ ಆಗಿದೆ ಮತ್ತು ಯಾಕೆ ಎಮರ್ಜ್ ಆಗಿದೆ, ಅದರದ ವ್ಯಾಪ್ತಿ ಏನಾಗುತ್ತೆ, ಇದೆಲ್ಲವನ್ನು ಕೂಡ ಅದರ ಗುಣಲಕ್ಷಣಗಳೇನು ಅದನ್ನೆಲ್ಲ ಕೂಡ ನೀವು ಅರ್ಥ ಮಾಡ್ಕೊತಾ ಹೋಗ್ತೀರಿ. ದೆನ್ ಇದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ನಾವು ಈ ಮೆಡಿಕಲ್ ಸೋಷಾಲಜಿನ ಓದಬೇಕಾದ್ರೆ ಮುಖ್ಯವಾಗಿ ಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಸಮಾಜಶಾಸ್ತ್ರ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಮತ್ತು ಮೆಡಿಕಲ್ ಸೋಷಾಲಜಿಯನ್ನು ಬ್ರ್ಯಾಂಚ್ ಆಗಿ ನಾವು ನೋಡ್ತಾ ಇದ್ದೀವಿ ಅಂತಾದರೆ ಹಾಗಾದರೆ ಯಾವ ಬ್ರ್ಯಾಂಚಸ್ ಇದೆ ಸೋಷಾಲಜಿನಲ್ಲಿ ಸಮಾಜಶಾಸ್ತ್ರದಲ್ಲಿ ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಲೆಟ್ ಅಸ್ ಸಿ ಡೆಫಿನೇಷನ್ ಆಫ್ ಮೆಡಿಕಲ್ ಸೋಷಾಲಜಿ. So very easily I'm going to I try to understand these things. I try to make you to understand these things. Medicine is a social science. So ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಮೆಡಿಸಿನ್ ಓದೋರು ಯಾರು, ಸೈನ್ಸ್ ಓದಬೇಕು, ಸೈನ್ಸ್ ಸ್ಟೂಡೆಂಟ್ಸ್ ಓದ್ತಾರೆ ಅಥವಾ ಸೈನ್ಸ್ಗೆ ಸಂಬಂಧಪಟ್ಟ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯ ಅಂತ ಹೇಳಿ ಅನ್ಕೋತೀವಿ. ಬಟ್ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಟ್ರೂ. ಏನಾಗುತ್ತೆ, ಸೈನ್ಸ್ that too medicine is a social science. Medicine should come under the social science, because when we understand medicine under social science, then only we can understand how it is connected to society. Then medical sociology is a study of the social cause and consequences of health and illness. This is very interesting. ಸೋಷಿಯಲ್ ಕಾಸಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್, ಸಾಮಾಜಿಕ ಕಾರಣಗಳು ಮತ್ತು ಅದರ ಪರಿಣಾಮಗಳು ಹೇಗೆ ಆರೋಗ್ಯ ಮತ್ತು
ಆರೋಗ್ಯ ಮತ್ತು ಅನಾರೋಗ್ಯದ ಮೇಲೆ ಹೇಗೆ ಅವು ಪರಿಣಾಮ ಬೀರುತ್ತವೆ ಅಥವಾ ಅದರ ವ್ಯಾಪ್ತಿ, ವೈದ್ಯಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆರೋಗ್ಯ ಮತ್ತು ಅನಾರೋಗ್ಯದ ಮೇಲೆ ಸಾಮಾಜಿಕ ಕಾರಣಗಳು ಮತ್ತು ಪರಿಣಾಮಗಳು ಹೇಗೆ ಬಾಧ್ಯ ಆಗತ್ತೆ ಅನ್ನೋದನ್ನು ಅಧ್ಯಯನ ಮಾಡೋದು ಇಲ್ಲಿ ಆಗತ್ತೆ. ದೆನ್ ಮೆಡಿಕಲ್ ಸೋಷಿಯಾಲಜಿ ಇನ್ವೆಸ್ಟಿಗೇಟ್ಸ್ ಹೆಲ್ತ್ ಆ್ಯಂಡ್ ಮೆಡಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಆನ್ ಇಂಡಿಪೆಂಡೆಂಟ್ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್. ಯಾವುದನ್ನಾಗಲಿ ನಾವು ಯಾವುದೇ ಒಂದು ವಿಷಯವನ್ನು ಅದರ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನೋಡಿದಾಗ ಅದನ್ನೇ ನಾವು ಫೋಕಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾವು ಯಾವುದನ್ನು ದೃಷ್ಟಿಕೋನ ಮಾಡಿ ಇಟ್ಕೋತೀವಿ ಅಂತ ಹೇಳಿದ್ರೆ, ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಅಡಿಯಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತು ವೈದ್ಯಕೀಯ ಸಮಸ್ಯೆಗಳನ್ನು ನಾವು ಇಂಡಿಪೆಂಡೆಂಟ್ ಆಗಿ ಸೋಷಿಯಾಲಜಿಕಲ್ ಅಂದರೆ ಸ್ವತಂತ್ರವಾಗಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ನಾವು ನೋಡೋದಕ್ಕೆ ಸಾಧ್ಯ ಮಾಡುವಂಥದ್ದು ಅಥವಾ ನೋಡೋ ಅಂಥದ್ದು ವೈದ್ಯಕೀಯ ಸಮಾಜಶಾಸ್ತ್ರ. ಸೊ ಓವರಾಲ್ ವೈದ್ಯಕೀಯ ಸಮಾಜಶಾಸ್ತ್ರ ಅನ್ನುವಂಥದ್ದು ಸಮಾಜದಲ್ಲಿರುವ ಸಮಸ್ಯೆ ಅಥವಾ ವೈದ್ಯಕೀಯ ಸಮಸ್ಯೆಗಳನ್ನು ಇದು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡುವಂಥದ್ದೇ ವೈದ್ಯಕೀಯ ಸಮಾಜಶಾಸ್ತ್ರ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ದೆನ್ ಮತ್ತೆ ಏನನ್ನ ಇದು ಪರೀಕ್ಷೆ ಮಾಡುತ್ತೆ ಅಥವಾ ವೈದ್ಯಕೀಯ ಸಮಾಜಶಾಸ್ತ್ರ ಮತ್ತೇನನ್ನು ಒಳಗೊಳ್ಳುತ್ತೆ ಅಂತ ಹೇಳಿದ್ರೆ, ದ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಆ್ಯಂಡ್ ಡಿಸೀಸ್. ಆಗಲೇ ಹೇಳಿದ ಹಾಗೆ ನಾನು ಆರೋಗ್ಯ ಮತ್ತು ಅನಾರೋಗ್ಯವನ್ನು ಸಮಾಜ ಅಥವಾ ಸಾಮಾಜಿಕತೆ ಹೇಗೆ ಡಿಟರ್ಮಿನೆಂಟ್ ಮಾಡುತ್ತೆ ಅಥವಾ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ವೈದ್ಯಕೀಯ ಸಮಾಜಶಾಸ್ತ್ರ ಪರೀಕ್ಷೆ ಮಾಡುತ್ತೆ. ಅದ್ರ ಜೊತೆಗೇನೆ ಪೇಷಂಟ್ಸ್ ಮತ್ತು ಹೆಲ್ತ್ ಕೇರ್ ಪ್ರೊವೈಡರ್ಸ್. ಸೊ ದ ಸೋಷಿಯಲ್ ಬಿಹೇವಿಯರ್ ಆಫ್ ಪೇಷಂಟ್ಸ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊವೈಡರ್ಸ್, ರೋಗಿಯ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾಳಜಿಯನ್ನು ಕೊಡುವಂತಹವರ ಮಧ್ಯೆ, ಫಾರ್ ಎಕ್ಸಾಂಪಲ್ ಆಸ್ಪತ್ರೆ ಇರ್ಬೋದು, ನರ್ಸ್ಗಳು ಇರ್ಬೋದು ಅಥವಾ ಡಾಕ್ಟರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಇವರ ಮತ್ತು ರೋಗಿಯ ಮಧ್ಯದ ಸಾಮಾಜಿಕ ವರ್ತನೆಯನ್ನು ಇದು ಇಲ್ಲಿ ನಮಗೆ ತೋರಿಸ್ಕೊಡುತ್ತೆ. ಸಾಮಾಜಿಕ ವರ್ತನೆ, ಯು ಮಸ್ಟ್ ಆಲ್ವೇಸ್ ರಿಮೆಂಬರ್ ದಟ್ ಅವರ ಮಧ್ಯದ ಸಾಮಾಜಿಕ ಅಂತಕ್ರಿಯೆಗಳು, ಪ್ರಕ್ರಿಯೆ, ಸಂಘರ್ಷಗಳು, ಸಂಬಂಧಗಳು ಇವುಗಳನ್ನು ವೈದ್ಯಕೀಯ ಸಮಾಜಶಾಸ್ತ್ರ ಅಧ್ಯಯನ ಮಾಡುತ್ತೆ. ದೆನ್ ಸೋಷಿಯಲ್ ಫಂಕ್ಷನ್ಸ್ ಆಫ್ ಹೆಲ್ತ್ ಆರ್ಗನೈಸೇಷನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಈವನ್ ಮೆಡಿಕಲ್ ಸೋಷಿಯಾಲಜಿ, ವೈದ್ಯಕೀಯ ಸಮಾಜಶಾಸ್ತ್ರ, ವಾಟ್ ಇಟ್ ಸ್ಟಡೀಸ್, ಇಟ್ ಈವನ್ ಸ್ಟಡೀಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಗಳು ಏನಿದ್ದಾವೆ ಅಥವಾ ಸಂಸ್ಥೆಗಳು ಏನಿದ್ದಾವೆ, ಲೈಕ್ ಆ್ಯಸ್ ಐ ಟೋಲ್ಡ್ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಸಂಘ ಸಂಸ್ಥೆಗಳಾಗಿರ್ಬೋದು, ಅವು ಎಲ್ಲವೂ ಕೂಡ ಸಾಮಾಜಿಕ ಕಾರ್ಯಗಳನ್ನು ಏನು ನಿರ್ವಹಿಸ್ತವೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿದೆ ಸಾಮಾಜಿಕ ಕಾರ್ಯ ಆಗಿ ನಾವು ಯಾವುದನ್ನು ನೋಡ್ತೀವಿ, ಕುಟುಂಬ ನೋಡ್ತೀವಿ, ವಿವಾಹ ನೋಡ್ತೀವಿ, ಧರ್ಮ ನೋಡ್ತೀವಿ, ಇವೆಲ್ಲ ಶಿಕ್ಷಣ ನೋಡ್ತೀವಿ ಅಲ್ವಾ. ಸೊ ಆ ಥರ ಆ ವೈದ್ಯಕೀಯ ಸಂಘ ಸಂಸ್ಥೆಗಳೂ ಕೂಡ ಸಾಮಾಜಿಕ ಕಾರ್ಯಗಳನ್ನು, ಯಾವ ಸಾಮಾಜಿಕ ಕಾರ್ಯಗಳನ್ನು ನಿರ್ವಹಿಸ್ತವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ವೈದ್ಯಕೀಯ ಸಮಾಜಶಾಸ್ತ್ರ ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡುತ್ತೆ. ದೆನ್ ಸೋಷಿಯಲ್ ಪ್ಯಾಟರ್ನ್ಸ್ ಆಫ್ ಯುಟಿಲೈಸೇಷನ್ ಆಫ್ ಹೆಲ್ತ್ ಸರ್ವೀಸಸ್. ಹೆಲ್ತ್ ಸರ್ವೀಸಸ್ಸನ್ನು ಜನಗಳು ಹೇಗೆ ಬಳಸ್ಕೊತಾ ಇದ್ದಾರೆ, ವೈ ಆರ್ ದೇ ರೀಚಿಂಗ್ ಟು ದೆಮ್, ಆರ್ ಇಫ್ ನಾಟ್ ವೈ ದೇ ಆರ್ ನಾಟ್ ರೀಚಿಂಗ್, ಅದನ್ನು ಕೂಡ ಇದು ಇನ್ವೆಸ್ಟಿಗೇಟ್ ಮಾಡುತ್ತೆ. ದ ರಿಲೇಷನ್ಶಿಪ್ ಬಿಟ್ವೀನ್ ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ ಟು ಅದರ್ ಇನ್ಸ್ಟಿಟ್ಯೂಷನ್ಸ್. ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ ಏನಿದೆ ಅಥವಾ ಆಸ್ಪತ್ರೆಯಂತಹ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆ ಅದರ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ, ಲೈಕ್ ಕುಟುಂಬ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅಥವಾ ವಿವಾಹದಂತಹ ವಿಷಯಗಳಾಗಿರ್ಬೋದು, ಅಥವಾ ಸಂಸ್ಕೃತಿಯಂತಹ ವಿಷಯಗಳಾಗಿರ್ಬೋದು, ಜೆಂಡರ್ ಅಂತ ಇಶ್ಯೂಸ್ ಆಗಿರ್ಬೋದು, ಇವೆಲ್ಲವಕ್ಕೂ ಇದು ಹೇಗೆ ಕನೆಕ್ಟ್ ಆಗತ್ತೆ ಅನ್ನೋದನ್ನು ಕೂಡ ವೈದ್ಯಕೀಯ ಸಮಾಜಶಾಸ್ತ್ರ ನಮಗೆ ಅರ್ಥೈಸುತ್ತೆ. ದೆನ್ ಸೋಷಿಯಲ್ ಪಾಲಿಸೀಸ್ ಟುವರ್ಡ್ಸ್ ಹೆಲ್ತ್. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ ರೆಗ್ಯುಲೇಷನ್ಸನ್ನು ಮಾಡಬೇಕಾದ್ರೆ ನಾವು ಅಥವಾ ನಿಯಮಗಳನ್ನು ತರುವಾಗ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ಮೀನ್ಸ್, ಸೊ ದಟ್ ಇಸ್ ವಾಟ್ ಸೋಷಿಯಲ್ ಅನ್ನೋದು ಬಂದಿದೆ ಅಲ್ಲಿ. ಸೋಷಿಯಲ್ ಪಾಲಿಸಿ, ಸಾಮಾಜಿಕ ನಿಯಮಗಳು ಏನಿವೆ, ಯಾವುದರ ಬಗ್ಗೆ, ಹೆಲ್ತ್ನ ಬಗ್ಗೆ ಸಾಮಾಜಿಕ ನಿಯಮಗಳು. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್. ಸಾಮಾಜಿಕ ನಿಯಮಗಳು ಅಂತಂದರೆ ಸಮಾಜದಲ್ಲಿ ಇರುವಂತಹ ನಿಯಮಗಳೇನಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು ಏನಿದೆ ಅನ್ನೋದನ್ನು ಕೂಡ ವೈದ್ಯಕೀಯ ಸಮಾಜಶಾಸ್ತ್ರ ನಮಗೆ ಅರ್ಥೈಸ್ಕೊಡುತ್ತೆ. ಜಸ್ಟ್ ಬ್ರೀಫ್ ಆಗಿ ಸ್ವಲ್ಪ ನೋಡೋಣ ಅಂತ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಮೆಡಿಕಲ್ ಸೋಷಿಯಾಲಜಿ, ಅದಕ್ಕೆ ಕೆಲಸ ಮಾಡಿದವರು ತುಂಬ ಜನ. ಆರಂಭ ಆಗಿದ್ದು
54 ನಲ್ಲಿ ಹೂಸ್ ಅಂತ ಅನ್ನೋರಂಥವ್ರು, ಮತ್ತು ಹಾಲಿಂಗ್ಸ್ ಹ್ಯಾಡ್, ಸೊ ಮಾರ್ಷಲ್ ಬೇಕರ್, ರೊನಾಲ್ಡ್ ಆ್ಯಂಡರ್ಸನ್, ಡೇವಿಡ್ ಮೆಕ್ಯಾನಿಕ್, ದೆನ್ ರಾಬರ್ಟ್ ಸ್ಟ್ರಾಸ್. ಈವನ್ ರಾಬರ್ಟ್ ಸ್ಟ್ರಾಸ್ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಡ್ತಾನೆ ಮೆಡಿಕಲ್ ಸೋಷಾಲಜಿಗೆ, ದಟ್ ಈಸ್ ಸೋಷಾಲಜಿ ಆಫ್ ಮೆಡಿಸಿನ್ ಆ್ಯಂಡ್ ಸೋಷಾಲಜಿ ಇನ್ ಮೆಡಿಸಿನ್ ಅನ್ನುವಂತಹ ಕಾನ್ಸೆಪ್ಟ್ ಕೂಡ ಕೊಡ್ತಾನೆ. ದಟ್ ಈಸ್ ಆಲ್ ವೆರಿ ಇಂಟ್ರೆಸ್ಟಿಂಗ್. ಅವೆಲ್ಲವೂ ಕೂಡ ವೈದ್ಯಕೀಯ ಸಮಾಜಶಾಸ್ತ್ರ ಬೆಳೆಯೋದಕ್ಕೆ ಇಲ್ಲಿ ಸಾಧ್ಯ ಆಯಿತು ಅಂತ ಹೇಳಿ ಇನ್ನೂ ಡೀಟೇಲ್ ಆಗಿ ಕೂಡ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವು ಟೈಮ್ ಕನ್ಸರ್ನ್ಸ್ ನಾವು ಅಷ್ಟಾಗಿ ಜಸ್ಟ್ ನಾನು ಅದನ್ನು ನಿಮಗೆ ಪರಿಚಯಿಸೋಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. Scope of medical sociology, of course, the study of medicine is only part of the sociological study of health and healthcare. ಸೊ ಮೆಡಿಸಿನ್ನಲ್ಲಿ ಅಥವಾ ಸೋಷಾಲಜಿಕಲ್ ಸ್ಟಡಿ ಆಫ್ ಹೆಲ್ತ್ ನಾವು ಕನ್ಸಿಡರ್ ಮಾಡ್ತಾ ಇರ್ತೀವಿ, ಮತ್ತು ಹೆಲ್ತ್ ಕೇರ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಂದರೆ ಹೆಲ್ತನ್ನು ಸಾಮಾಜಿಕ ದೃಷ್ಟಿಕೋನದಲ್ಲೇ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ವ್ಯಾಪ್ತಿ ಅಷ್ಟೇ ಇರುತ್ತೆ. ಅಂದರೆ ವೈದ್ಯಕೀಯನ ಅಥವಾ ವೈದ್ಯಕೀಯ ಕ್ಷೇತ್ರವನ್ನು ವಿ ಆರ್ ನಾಟ್ ಚೆಕಿಂಗ್ ಅಂಡರ್ ದ ರೂಫ್ ಆಫ್ ಸೈನ್ಸ್. We are investigating, or medical sociology is investigating under sociological point of view. So that we must remember. Then social epidemiology, that is ಸಾಮಾಜಿಕ ನಾವು ರೋಗಶಾಸ್ತ್ರ ಅಥವಾ ಸಾಂಕ್ರಾಮಿಕ ಶಾಸ್ತ್ರ ಅಂತ ಹೇಳಿ ಕರಿತೇವೆ ಅದನ್ನು. ಸೊ ಅದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಅಂದರೆ ಸಾಮಾಜಿಕವಾಗಿ ಸಾಂಕ್ರಾಮಿಕತೆ ಹೇಗೆ ಹರಡುತ್ತೆ ಅಥವಾ ಸಾಂಕ್ರಾಮಿಕಗಳು ಹೇಗೆ ಹರಡ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ದೆನ್ ಸ್ಟಡೀಸ್ ಆಫ್ ದ ಡೆವಲಪ್ಮೆಂಟ್ ಆ್ಯಂಡ್ ಆರ್ಗನೈಸೇಷನಲ್ ಡೈನಾಮಿಕ್ಸ್, ವಿ ಹ್ಯಾವ್ ಆಲ್ರೆಡಿ ಗಾನ್ ಥ್ರೂ, ನಮಗೆ ಗೊತ್ತಿದೆ ಅದು. ಸ್ಟಡೀಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಆರ್ಗನೈಸೇಷನಲ್ ಡೈನಾಮಿಕ್ಸ್, ಅದನ್ನು ಕೂಡ ನಾವಿಲ್ಲಿ ಚೆಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದ ರಿಯಾಕ್ಷನ್ಸ್ ಆಫ್ ಸೊಸೈಟೀಸ್ ಟು ಇಲ್ನೆಸ್, ಅನಾರೋಗ್ಯಕ್ಕೆ ಸಮಾಜ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನುವಂತಹ ಅತ್ಯಂತ ಇಂಟ್ರೆಸ್ಟಿಂಗ್, ತುಂಬ ಆಸಕ್ತಿದಾಯಕ ಆದಂತಹ ವಿಷಯವನ್ನು ನಾವು ಇಲ್ಲಿ ನೋಡ್ತೀವಿ. ನಿಮಗೆ ತುಂಬ ಸಲ ಸೋಷಾಲಜಿನಲ್ಲಿ ಹೇಳಿರ್ತಾರೆ, ಏನಂತ ಹೇಳಿದ್ರೆ ಸಮಾಜದಲ್ಲಿ ಆಗುವಂತಹ ಅಥವಾ ನಂಬಿಕೆ ಇರುವಂತಹ ಹಲವಾರು ಸಂಗತಿಗಳನ್ನು ನಿಮಗೆ ವಿವರಿಸ್ತಾ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಜೊತೆಗೆಲ್ಲ ಹೇಳ್ತಾ ಇರ್ತೀವಿ, ನಿಮಗೆಲ್ಲ ಹೇಳ್ತಾ ಇರ್ತೀನಿ ನಾನು ಹೇಗೆ ಅದು ಸೋಷಾಲಜಿಕಲ್ ಆಗಿ ಅದು ಹೇಗೆ ಕನೆಕ್ಟ್ ಆಗಿದೆ ಅಥವಾ ಕಲ್ಚರಲ್ ಆಗಿ ಅದು ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನು ನಾವು ತುಂಬ ಸಲ ನಿಮಗೆ ಹೇಳಿರ್ತೀವಿ. ಅಂಥದ್ದನ್ನು ಕೂಡ ನಾವಿಲ್ಲಿ ಪರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದ ಸೋಷಿಯಲ್ ಪಾಲಿಸೀಸ್, ಸೋಷಿಯಲ್ ಮೂವ್ಮೆಂಟ್ಸ್, ಪಾಲಿಟಿಕ್ಸ್, ಎಕನಾಮಿಕಲ್ ಕಂಡೀಷನ್ಸ್ ಆಲ್ಸೋ ರಿಫ್ಲೆಕ್ಟ್, ಅಥವಾ ಇದರ ಮೇಲೆ ಅಂದರೆ ವೈದ್ಯಕೀಯವನ್ನು ಅರ್ಥ ಮಾಡ್ಕೊಳ್ತಾ ಅದನ್ನು ಯಾವ ರೀತಿಯಲ್ಲಿ ಆ ಸಮಾಜದ ಸಾಮಾಜಿಕ ಚಳವಳಿಗಳು, ಆ ಸಮಾಜದ ಕಾನೂನುಗಳು, ಆ ಸಮಾಜದ ರಾಜಕೀಯ, ಆ ಸಮಾಜದ ಆರ್ಥಿಕತೆ, ಇವೆಲ್ಲದರ ಕಂಡೀಷನ್ಸ್, ಇವೆಲ್ಲದರ ಅಡಿನಲ್ಲಿ, ಇದೆಲ್ಲದರ ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಯಾವುದನ್ನು ಸಮಾಜದಲ್ಲಿನ ಆರೋಗ್ಯ ಮತ್ತು ಅಸೌಖ್ಯವನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾವುದರ ಮೂಲಕ? ವೈದ್ಯಕೀಯ ಸಮಾಜಶಾಸ್ತ್ರದ ಮೂಲಕ. ದೆನ್ ಯಾಕೆ ಹಾಗಾದರೆ ನಾವು ವೈದ್ಯಕೀಯ ಸಮಾಜಶಾಸ್ತ್ರವನ್ನು ಓದಬೇಕು ಅಂತ ಅಂದರೆ, ಮೆಡಿಕಲ್ ಸೋಷಾಲಜಿ ಶೋಸ್ ದಟ್ ಹೌ ಸೋಷಿಯಲ್ ಫ್ಯಾಕ್ಟರ್ಸ್ ಪ್ಲೇ ಅ ಕ್ರಿಟಿಕಲ್ ರೋಲ್ ಇನ್ ಡಿಟರ್ಮಿನಿಂಗ್ ದ ಹೆಲ್ತ್ ಆಫ್ ಇಂಡಿವಿಜುವಲ್ಸ್, ಗ್ರೂಪ್ಸ್ ಆ್ಯಂಡ್ ಹೋಲ್ ಸೊಸೈಟಿ. ಯಾವುದೇ ಒಂದು ಗುಂಪಿನ ವ್ಯಕ್ತಿಯ ವ್ಯಕ್ತಿಯ ಗುಂಪಿನ ಅಥವಾ ಇಡೀ ಸಮಾಜದ ಆರೋಗ್ಯದ ಬಗ್ಗೆ ಹೇಗೆ ಸಾಮಾಜಿಕ ಸಂಗತಿಗಳು ಇಲ್ಲಿ ರೋಲ್ ಪ್ಲೇ ಮಾಡುತ್ತೆ ಅಥವಾ ಪಾತ್ರ ವಹಿಸುತ್ತೆ ಅನ್ನೋದನ್ನು ವೈದ್ಯಕೀಯ ಸಮಾಜಶಾಸ್ತ್ರ ತಿಳಿಸ್ಕೊಡುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಸಮಾಜ ಯಾಕೆ ತುಂಬ ರೋಗಗಳನ್ನು ಅನುಭವಿಸ್ತಾ ಇದೆ ಅಥವಾ ಯಾವುದೇ ಸಮಾಜ ರೋಗಗಳನ್ನು ಅನುಭವಿಸ್ತಾ ಇದ್ದರೆ, ನೀವು ನೋಡ್ತೀರಿ ಸೌತ್ ಆಫ್ರಿಕಾ ಅಂತ ಕಡೆ ಎಲ್ಲ, ಉಗಾಂಡ, ಈ ಥರದ್ದೆಲ್ಲ ರಾಷ್ಟ್ರಗಳನ್ನು ನೋಡಿದಾಗ ಅಲ್ಲಿ ಎಲ್ಲ ಹಸಿವಿನಿಂದ ಬಳಲ್ತಾ ಇರೋ, ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಅತ್ಯಂತ ಹೆಚ್ಚು ಜನಸಂಖ್ಯೆ ಸಿಕ್ಕತ್ತೆ. ಭಾರತದಂಥ ರಾಷ್ಟ್ರಕ್ಕೆ ಬಂದಾಗಲೂ ಕೂಡ ವಿಮೆನ್ ಸ್ಟಿಲ್ ದೇ ಆರ್ ಸಫರಿಂಗ್, ಅಪೌಷ್ಟಿಕತೆಯಿಂದ ಅವರು ನರಳ್ತಾ ಇರೋದನ್ನು, ಮಕ್ಕಳು ನರಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಫ್ ವಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಓನ್ಲಿ ವಿ ಕ್ಯಾನ್ ಮೇಕ್ ಅ ಪಾಲಿಸೀಸ್ ಆನ್ ದ್ಯಾಟ್. So otherwise we cannot make. So that is how medical sociology helps us to frame our
policies. That also it helps. Then medical sociology is a complex and very dynamic field of study. Of course it is very complex and very dynamic. You all get interested. ನೀವು ಇದನ್ನು ಓದ್ತಾ ಹೋದಾಗೆ, ವೈದ್ಯಕೀಯ ಸಮಾಜಶಾಸ್ತ್ರವನ್ನು ಓದ್ತಾ ಹೋದಾಗೆ ನಿಮಗೆ ಹೊಸದೇ ಪ್ರಪಂಚ ತೆರೆಯುತ್ತೆ. ಯಾಕಂದರೆ ನೀವು ಇಷ್ಟು ವರ್ಷ ಏನು ಓದಿರ್ತೀರ, ಸಮಾಜಶಾಸ್ತ್ರ, ಗ್ರಾಮೀಣ ಸಮಾಜಶಾಸ್ತ್ರ, ಕುಟುಂಬ, ವಿವಾಹ, ದೆನ್ ಶಿಕ್ಷಣ, ಧರ್ಮ, ಸ್ತ್ರೀತ್ವ, ಮಹಿಳೆಯರು, ಮಕ್ಕಳು, ಈ ಥರದ್ದೆಲ್ಲ ಸಂಗತಿಗಳನ್ನು ಓದ್ತಾ ಇದ್ದಾರೆ. ಈಗ ನಿಮಗೆ ಹೊಸದೇ ಪ್ರಪಂಚಕ್ಕೆ ವೈದ್ಯಕೀಯ ಸಮಾಜಶಾಸ್ತ್ರ ಕರ್ಕೊಂಡು ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ, ವೈದ್ಯಕೀಯಕ್ಕೂ ಮತ್ತು ಸಮಾಜಕ್ಕೂ ಹೇಗೆ ಕನೆಕ್ಷನ್ ಇದೆ ಅನ್ನೋದನ್ನು ನಿಮಗೆ ಇದು ಅರ್ಥ ಮಾಡಿಸ್ತಾ ಹೋಗುತ್ತೆ. ವೆರಿ ಡೈನಾಮಿಕ್ ಫೀಲ್ಡ್ ಆಫ್ ಸ್ಟಡಿ ದಿಸ್ ಇಸ್. Medical sociology analyzes the impact of individual and societal or social environment on disease and vice versa. ಡಿಸೀಸ್ ಮೇಲೆ ಸಾಮಾಜಿಕ ಸಂಗತಿಗಳು, ಸಾಮಾಜಿಕ ಸಂಗತಿಗಳ ಮೇಲೆ ಡಿಸೀಸ್ ಅಥವಾ ಅಸೌಖ್ಯತೆ ಅಥವಾ ರೋಗ, ರೋಗ ಸಾಮಾಜಿಕ ಸಂಗತಿಗಳ ಮೇಲೆ, ಸಾಮಾಜಿಕ ಸಂಗತಿಗಳು ರೋಗದ ಮೇಲೆ ಹೇಗೆ ಇಫೆಕ್ಟ್ ಮಾಡುತ್ತವೆ ಅನ್ನೋದನ್ನು ವಿವರವಾಗಿ ನಮಗೆ ಅರ್ಥ ಮಾಡಿಸುತ್ತೆ ವೈದ್ಯಕೀಯ ಸಮಾಜಶಾಸ್ತ್ರ ಮಾತ್ರ. So that is how the importance and the popularity can be understood by that about one the every American sociologist ಅಲ್ಲಿ 10ರಲ್ಲಿ ಒಬ್ಬ ಸೋಷಾಲಜಿಸ್ಟ್ ಮೆಡಿಕಲ್ ಸೋಷಾಲಜಿಸ್ಟೇ ಆಗಿರ್ತಾನಂತೆ. ಅಂದರೆ ಅಷ್ಟರ ಮಟ್ಟಿಗೆ ಇದು ಜನಪ್ರಿಯ ಆಗಿದೆ ಮತ್ತು ಇಂಪಾರ್ಟೆಂಟ್ ಕೂಡ ಆಗಿದೆ ಮತ್ತು ಅದರ ನೆಸೆಸಿಟಿ ಅಷ್ಟೊಂದಿದೆ ಅಂತ ಅರ್ಥ. ಸೊ ಹಾಗೆ ನಾವು ಮೆಡಿಕಲ್ ಸೋಷಾಲಜಿಯನ್ನು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಈ ಇಡೀ ಇಷ್ಟು ಸ್ಲೈಡ್ಸಲ್ಲಿ ನಿಮಗೆ ಅರ್ಥ ಆಗಿದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಕ್ಕೆ 1-2 ಪ್ರಶ್ನೆಗಳನ್ನು ಇಟ್ಟಿರ್ತೀವಿ. ಜಸ್ಟ್ ದಟ್ ಈಸ್ ಮೆಡಿಕಲ್ ಸೋಷಾಲಜಿ ಅಂದರೆ ಏನು ಅಂತ ಕೇಳಿದಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸ್ಟಡಿ ಆಫ್ ಮೆಡಿಸಿನ್ಸ್ ಅಥವಾ ಸ್ಟಡಿ ಆಫ್ ಸೊಸೈಟಿ, ಹೆಲ್ತ್ ಸ್ಟಡಿ ಆಫ್ ಕಾಸಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಹೆಲ್ತ್ ಆ್ಯಂಡ್ ಇಲ್ನೆಸ್. ಅಫ್ಕೋರ್ಸ್ ನಿಮಗೆ ಅರ್ಥ ಆಗಿದೆ ಇವಾಗ ಸ್ಟಡಿ ಆಫ್ ಕಾಸಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಹೆಲ್ತ್ ಆ್ಯಂಡ್ ಇಲ್ನೆಸ್. ಜಸ್ಟ್ ಬ್ರಷ್ ಅಪ್ ಮಾಡ್ಕೊಳ್ಳಿ ನಿಮ್ಮ ಮೆಮರಿನ, ಅಥವಾ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದನ್ನು ಬ್ರಷ್ ಅಪ್ ಮಾಡ್ಕೊಳ್ತೀವಿ. ದಿಸ್ ಇಸ್ ಒನ್ ಆಫ್ ದ ಬ್ರಾಂಚಸ್ ಆಫ್ ಸೋಷಾಲಜಿ, ದಟ್ ಈಸ್ ಮೆಡಿಕಲ್ ಸೋಷಾಲಜಿ. ಆಬ್ವಿಯಸ್ಲಿ ನಿಮಗೆ ಅರ್ಥ ಆಗಿದೆ ಇದು ಅಂತ ಹೇಳಿ ಭಾವಿಸ್ತೀನಿ. ಸೋಷಾಲಜಿ ಸ್ಟಡೀಸ್ ಏನನ್ನು ಸಮಾಜಶಾಸ್ತ್ರ ಅರ್ಥ ಮಾಡಿಸುತ್ತೆ ನಿಮಗೆ, ಮಾನವ ಸಮಾಜವನ್ನು ನಿಮಗೆ ಓದಿಸುತ್ತೆ. ಸೊ ಲೆಟ್ ಅಸ್ ಕಮ್ ನೌ, ವಿ ಹ್ಯಾವ್ ಟು ಕಮ್ ಫಾರ್ ದ ಆ್ಯಕ್ಚುವಲ್ ಥಿಂಗ್, ದಟ್ ಈಸ್ ನಮ್ಮ ಸಿಲೆಬಸಲ್ಲಿ ಇರುವಂತಹ ಪ್ರಮುಖವಾದಂತಹ ಇದನ್ನು ನಾವು ನೋಡೋಣ ಅಂತ. ದಟ್ ಈಸ್ ಹೆಲ್ತ್ ಅಂದರೆ ಏನು ಅಂತ. ಅಯ್ಯೋ, ದಿಸ್ ಇಸ್ ವೆರಿ ಈಸಿ. ಆರೋಗ್ಯ ಅಂದರೆ ಏನು? ಆರೋಗ್ಯವಾಗಿರೋದು ಅಂದರೆ ಏನು? ಜ್ವರ ಇಲ್ಲದೆ ಇರೋದು, ನೆಗಡಿ ಇಲ್ಲದೆ ಇರೋದು, ಕೆಮ್ಮು ಇಲ್ಲದೆ ಇರೋದು, ಇನ್ಯಾವುದೇ ಬೇರೆ ಕಾಯಿಲೆಗಳು ಇಲ್ಲದೆ ಇರೋದು ಅಂತ ಹೇಳಿ ನಾವು ಅನ್ಕೋತೀವಲ್ವ. ಸಾಮಾನ್ಯವಾಗಿ ನಮ್ಮ ಗಮನ ಯಾವ ಕಡೆ ಇರುತ್ತೆ? ದೈಹಿಕವಾದಂತಹ ಕಾಯಿಲೆಗಳ ಬಗ್ಗೆ ಮಾತ್ರ ನಾವು ಗಮನ ಕೊಟ್ಟಿರ್ತೀವಿ. ಅಥವಾ ಕೆಲವಷ್ಟು ಬಾರಿ ಮಾನಸಿಕ, ಕೆಲವು ಕಣ್ಣಿಗೆ ತುಂಬ ಕಾಣಿಸುವಂತಹ ಅಥವಾ ಗೊತ್ತಾಗುವಂತಹ ಮಾನಸಿಕ ಅಸ್ತವ್ಯಸ್ತತೆಯನ್ನು ಕೂಡ ನಾವು ಕಾಯಿಲೆ ಅಂತ ಕರಿಬೋದಾಗತ್ತೆ. ಅಥವಾ ಅದೆಲ್ಲ ಇಲ್ಲದೆ ಇರುವಂಥದ್ದನ್ನು ಆರೋಗ್ಯ ಅಂತ ಹೇಳಿ ಕರಿತೀವಿ ಅಂತ. ಬಟ್ ಇಟ್ ವಾಸ್ ನಾಟ್ ಇನಫ್. ಅದು ಅಷ್ಟೇ ಅಲ್ಲ. ಹಾಗಾದರೆ ಏನು ಅಂತ ಅಂದರೆ, ಮೆಡಿಕಲ್ ಮಾಡೆಲ್ ಕನ್ಸಿಡರ್ಸ್ people with disabilities are unhealthy and concentrates only on physical disease and mortality. ಇಲ್ಲಿ ಏನಾಗುತ್ತೆ, ಮೆಡಿಕಲ್ ಮಾಡೆಲ್ ಏನು ಹೇಳುತ್ತೆ, ವೈದ್ಯಕೀಯ ಮಾಡೆಲ್ ಆಗಿ ನಾವು ನೋಡೋದಾದರೆ ಜಸ್ಟ್ ಏನು ಹೇಳುತ್ತೆ, ಇದು ಡಿಸಬಿಲಿಟೀಸ್, ಅಂಗವೈಕಲ್ಯತೆ ಅಥವಾ ವೈಕಲ್ಯತೆಯನ್ನು ಅಥವಾ ಅನಾರೋಗ್ಯವನ್ನು ಇಲ್ಲಿ ಏನು ಮಾಡ್ತಾ ಇದೆ, ಕೇವಲ ದೈಹಿಕ ಅನಾರೋಗ್ಯದ ಕಡೆಗೆ, ದೈಹಿಕ ರೋಗದ ಕಡೆಗೆ ಮತ್ತು ಅನಾರೋಗ್ಯದ ಕಡೆಗೆ ಮತ್ತು ಅಸೌಖ್ಯದ ಕಡೆಗೆ ಅಥವಾ ದೈಹಿಕವಾಗಿ ನಮಗೆ ಉಂಟಾಗಬಹುದಾದ ತೊಂದರೆಗಳ ಬಗ್ಗೆ ಮಾತ್ರ ಮೆಡಿಕಲ್ ಮಾಡೆಲ್ ಇಲ್ಲಿ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ಅದನ್ನು ಮಾತ್ರ ನಾವು ಆರೋಗ್ಯ ಅಂತ ಕರಿತೀವಿ ಅಂತ. ಅದೆಲ್ಲ ಇಲ್ಲದೆ ಇರುವಂಥದ್ದು, ಡಿಸಬಿಲಿಟೀಸು ಆರ್ ಅನ್ಹೆಲ್ದಿನೆಸ್ ಇಲ್ಲದೆ ಇದ್ದರೆ ದಟ್ ಈಸ್ ಹೆಲ್ದಿನೆಸ್. ದಟ್ ಈಸ್ ವಾಟ್ ಮೆಡಿಕಲ್ ಮಾಡೆಲ್ ಸೇಸ್. ನೌ ಎಕಲಾಜಿಕಲ್ ಡೆಫಿನೇಷನ್ ಸೇಸ್ health is a state in which humans and other living creatures can coexist indefinitely. Just give me a couple of minutes. I just decrease my picture and then you can see the things properly. Okay.
An ecological definition says health is a state in which human and other living creatures can coexist indefinitely. Of course, ಪರಿಸರ ಏನು ಹೇಳತ್ತೆ ಅಂತ ಹೇಳಿದ್ರೆ ಹೆಲ್ತ್ ಈಸ್ ಅನ್ನುವಂಥದ್ದು ಆರೋಗ್ಯ ಅಂತಂದರೆ ಹ್ಯೂಮನ್ಸು ಮತ್ತು ಇನ್ನು ಉಳಿದಂತಹ ಅಥವಾ ಮನುಷ್ಯ ಜೀವಿ ಮತ್ತು ಇನ್ನು ಉಳಿದಂತಹ ಜೈವಿಕ ಜೀವಿಗಳು ಏನೇನು ಜೀವಿಗಳಿದ್ದಾವೆ ಅವೆಲ್ಲವೂ ಸರಿಯಾಗಿ ಜೊತೆಯಾಗಿ ನೀಟಾಗಿ ಜೊತೆಯಲ್ಲಿ ಜೀವನ ಮಾಡ್ತಾಯಿದ್ರೆ ಅಥವಾ ಎಕ್ಸಿಸ್ಟ್ ಆಗಿದ್ದರೆ ಅದು ಓಕೆ, ದಿಸ್ ಇಸ್ ಹೆಲ್ದಿ ಸೊಸೈಟಿ. And modern health concepts recognize health as more than the absence of disease, but expressing a maximum capacity of the individual for self-realization and self-fulfillment. ಅರ್ಥ ಮಾಡ್ಕೊಳ್ಳೋದು ಮತ್ತು ಸ್ವಾವಲಂಬನೆ ಅಥವಾ ವಾಟ್ ಯು ಕಾಲ್ ಸ್ವಂತವಾಗಿ ಐ ಫೀಲ್ ಐ ಆಮ್ ಗುಡ್ ಅಂತ ಅಂದ್ಕೊಳ್ಳೋ ಅಂಥದ್ದನ್ನು ಮಾಡರ್ನ್ ಹೆಲ್ತ್ ಕಾನ್ಸೆಪ್ಟ್ ಆರೋಗ್ಯ ಅಂತ ಹೇಳುತ್ತೆ. ಆಬ್ಸೆನ್ಸ್ ಆಫ್ ಡಿಸೀಸ್, ಮೋರ್ ದ್ಯಾನ್ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಹೇಗೆ ರಿಯಲೈಸ್ ಮಾಡ್ಕೋಬೋದು ಅಥವಾ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದ್ರ ಮೂಲಕ ಅಲ್ಲಿ ಹೆಲ್ತನ್ನು ನಾವು ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಲೆಟಸ್ ಕಮ್ ಸೋಷಿಯಲ್ ಮೆಡಿಸಿನ್ ಅಥವಾ ಮತ್ತು ಪಬ್ಲಿಕ್ ಹೆಲ್ತ್ ಅಪ್ರೋಚ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒನ್ ಕೆನ್ ನಾಟ್ ಅಬ್ಸರ್ವ್ ಓನ್ಲಿ ದ ಹೆಲ್ತ್ ಆಫ್ ದಿ ಇಂಡಿವಿಜುವಲ್ಸ್. ಇಲ್ಲಿ ಏನಾಗುತ್ತೆ, ಕೇವಲ ಒಬ್ಬ ವ್ಯಕ್ತಿಯ ಆರೋಗ್ಯದಿಂದ ಮಾತ್ರ ಆರೋಗ್ಯವನ್ನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಹೆಲ್ತ್ ಆಫ್ ಗ್ರೂಪ್ಸ್, ಕಮ್ಯುನಿಟಿ ಇವೆಲ್ಲವೂ ಆರೋಗ್ಯವಾಗಿರಬೇಕು. ಅದ್ರ ಜೊತೆಗೆ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ದ ಇಂಟರ್ಯಾಕ್ಷನ್ ಆಫ್ ದ ಇಂಡಿವಿಜುವಲ್ಸ್ ವಿತ್ ಸೋಷಿಯಲ್ ಎನ್ವಿರಾನ್ಮೆಂಟ್. ಸಾಮಾಜಿಕ ಪರಿಸರದ ಜೊತೆಗೆ ಆ ವ್ಯಕ್ತಿಗಳು ಏನು ಮಾಡೋದು, ಇಂಟರ್ಯಾಕ್ಟ್ ಮಾಡೋದು ಹೇಗಿದೆ, ಹೌ ದೇ ಆರ್ ಇಂಟರಾಕ್ಟಿಂಗ್ ಟು ದೇರ್ ಸರೌಂಡಿಂಗ್ ಸೊಸೈಟಿ, ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ನಾವು ದ ಹೋಲಿಸ್ಟಿಕ್ ಕಾನ್ಸೆಪ್ಟ್ ಅನ್ನೋದಿದೆ. ಸೊ ಈ ಹೋಲಿಸ್ಟಿಕ್ ಕಾನ್ಸೆಪ್ಟಲ್ಲಿ ಕೂಡ ಹೆಲ್ತ್ ಈಸ್ ಕಂಟೈನ್ಡ್ ಇನ್ ದ ಎಕ್ಸ್ಪ್ರೆಷನ್ ಆಫ್ ಹೋಲ್ನೆಸ್. ಸಂಪೂರ್ಣತೆಯನ್ನು ಸಾಧಿಸಿದರೆ, ಸಂಪೂರ್ಣ ತೃಪ್ತಿಯನ್ನು ಸಾಧಿಸಿದರೆ, ಸಂಪೂರ್ಣತೆ ಅನ್ನುವಂತಹ ಭಾವವನ್ನು ನಾವು ಮೂಡಿಸಿಕೊಂಡರೆ ದಟ್ ಇಸ್ ಆರೋಗ್ಯ ಅಂತ ಹೇಳಿ ಹೋಲಿಸ್ಟಿಕ್ ಕಾನ್ಸೆಪ್ಟ್ ಹೇಳುತ್ತೆ. ದೆನ್ ನೌ ಲೆಟ್ ಅಸ್ ಕಮ್ ಟು ದ ಆ್ಯಕ್ಚುಯಲ್ ಥಿಂಗ್, ದಟ್ ಈಸ್ WHO. WHO ಅಂದರೆ ಏನು ಎಲ್ಲರಿಗೂ ಗೊತ್ತಿದೆ ನಿಮಗೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಅದು ಡಿಫೈನ್ ಮಾಡಬೇಕು. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ and social well-being, and not merely the absence of disease or infirmity. ಯಾವುದೇ ಕಾಯಿಲೆ ಇಲ್ಲದೆ ಇರೋದು ಅಂತ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಅಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕತೆಯನ್ನು ಒಳಗೊಂಡಂತಹ ಅದನ್ನು ನಾವು ಆರೋಗ್ಯ ಇವೆಲ್ಲ ಏನು ಹೇಳಿದ್ದಾರೆ, ಒಬ್ಬೊಬ್ಬರದು ಒಂದೊಂದು ದೃಷ್ಟಿಕೋನ ಮಾತ್ರ ನೋಡಿದ್ವಿ ನಾವು ಇಷ್ಟು ತನಕ. ಬಟ್ WHO ಅದು ಕನ್ಸಿಡರ್ ಮಾಡುತ್ತೆ ಮೆಂಟಲ್ ಹೆಲ್ತನ್ನು, ಫಿಸಿಕಲ್ ಹೆಲ್ತನ್ನು ಆ್ಯಸ್ ವೆಲ್ ಆ್ಯಸ್ ವೆಲ್ ಬೀಯಿಂಗನ್ನು, ಹೌ ವಿ ಆರ್ ಇಂಟ್ರ್ಯಾಕ್ಟಿಂಗ್ ವಿತ್ ದ ಸೊಸೈಟಿ ಆರ್ ಅದರ್ ಪಿಯರ್ ಗ್ರೂಪ್ಸ್ ಆರ್ ನೇಬರ್ಸ್ ವಾಟ್ ಎವರ್. ಸೊ ಅದು ಕೂಡ ಇಲ್ಲಿ ಕನ್ಸಿಡರ್ ಮಾಡಿ ನಾವು ಹೆಲ್ತ್ ಅಂತ ಹೇಳೋಕ್ಕೆ ಸಾಧ್ಯ. ಜಸ್ಟ್ ಸಿನ್ಸ್ ಲಾಸ್ಟ್ ಫ್ಯೂ ಡಿಕೇಡ್ಸಲ್ಲಿ ಕೇವಲ ಇಷ್ಟನ್ನು ಮಾತ್ರ ಅಲ್ಲ ಏನು WHO ಸೇರಿಸಿರೋದು. WHO ಇನ್ನೂ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ದ WHO ಡೆಫಿನಿಷನ್ ಆಫ್ ಹೆಲ್ತ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ಲಿ ಅಮೆಂಡೆಡ್ ಆ್ಯಂಡ್ ಸಪ್ಲಿಮೆಂಟೆಡ್ ಬೈ ದ 4th dimension, ದಟ್ ಈಸ್ ಸ್ಪಿರಿಚುವಲ್ ಹೆಲ್ತ್. ಸೊ ಫಿಸಿಕಲ್ ಹೆಲ್ತ್ ಇರಬೇಕು, ಮೆಂಟಲ್ ಹೆಲ್ತ್ ಇರಬೇಕು, ಸೋಷಿಯಲ್ ವೆಲ್ಬೀಯಿಂಗ್ ಇರಬೇಕು. ಅಂದರೆ ಸಾಮಾಜಿಕವಾಗಿ ನೀವು ಸರಿಯಾದ ಸಮಸ್ಥಿತಿಯನ್ನು ಹೊಂದಿರಬೇಕು ಅಥವಾ ಸಮಾಜದ ಜೊತೆಗೆ ಒಳ್ಳೆಯ ರ್ಯಾಪು ಇಟ್ಕೊಂಡಿರಬೇಕು. ಅದರ ಜೊತೆಗೆ ನೀವು ಆಧ್ಯಾತ್ಮಿಕವಾಗಿಯೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರಬೇಕು. ಹಾಗಾದರೆ ಮಾತ್ರ ನೀವು ಆರೋಗ್ಯವಂತರು ಅಂತ ಹೇಳಿ ಜಸ್ಟ್ ಫ್ಯೂ ಡಿಕೇಡ್ಸಿಂದ WHO ಅದನ್ನು ನಮಗೆ ಹೇಳ್ತಾ ಇದೆ. ದೆನ್ ನೌ ಲೆಟ್ ಅಸ್ ಕಮ್ ಟು ದ ಆ್ಯಕ್ಚುಯಲ್ ಪಾಯಿಂಟ್, ದಟ್ ಈಸ್ ಹೆಲ್ತ್ ಗೋಲ್ಸ್. ಹಾಗಾದರೆ ಆರೋಗ್ಯದ ಗುರಿಗಳು ಯಾವುದು? ಹೆಲ್ತ್ ಗೋಲ್ಸ್ ಕ್ಯಾನ್ ಪ್ರೊವೈಡ್ ಡೈರೆಕ್ಷನ್ ಟು ಹೆಲ್ತ್ ಪಾಲಿಸೀಸ್. ಅಂದರೆ ಯಾವುದೇ ಒಂದು ರಾಷ್ಟ್ರ ಅಥವಾ ಒಂದು ಸಮಾಜದಲ್ಲಿ ನಾವು ಇಟ್ಕೊಂಡಿರುವಂತಹ ಆರೋಗ್ಯದ ಗುರಿಗಳು ಅಥವಾ ಉದ್ದೇಶಗಳು
ಏನಾಗಿರುತ್ತೆ ಅನ್ನೋದು ಯಾವುದಕ್ಕೆ, ಆರೋಗ್ಯದ ಬಗೆಗಿನ ನಿಯಮಗಳನ್ನು ರೂಪಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ಅಂಥದ್ದನ್ನು ನಾವು ಹೆಲ್ತ್ ಗೋಲ್ಸ್ ಅಂತ ಕರಿತಾ ಇದ್ದೀವಿ. ಹೆಲ್ತ್ ಗೋಲ್ಸ್ ಗೈಡ್ ಇಫರ್ಟ್ಸ್ ಟು ಇಂಪ್ರೂವ್ ಹೆಲ್ತ್. ಅಂದರೆ ಯಾವುದು ಹಾಗಾದರೆ ಗೋಲ್ ಆಗತ್ತೆ ಅಂತ ಹೇಳಿದ್ರೆ, ಯಾವುದು ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಫರ್ಟ್ ಹಾಕೋದಕ್ಕೆ ನಮಗೆ ಗೈಡ್ ಮಾಡುತ್ತೆ ಅಥವಾ ನಿರ್ದೇಶನ ಕೊಡುತ್ತೆ, ಅದನ್ನು ನಾವು ಹೆಲ್ತ್ ಗೋಲ್ಸ್ ಅಂತ ಹೇಳಿ ಕರಿಬೋದಾಗುತ್ತೆ. ಹೆಲ್ಪ್ ಟು ಇವ್ಯಾಲ್ಯೂಯೇಟ್ ಪ್ರೋಗ್ರೆಸ್. ಈವನ್ the goals help us to evaluate the things. ಪ್ರೋಗ್ರೆಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ನೋಡೋದು ಯಾವಾಗ, ನಮ್ಮ ಗುರಿಗಳನ್ನು ಅಲ್ಲಿ ರೀಚ್ ಆದಾಗ. ಸೊ ಅದನ್ನು ಕೂಡ ನಾವು ಇಲ್ಲಿ ಪರಿಶೀಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ಗೋಲ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಡಿಸೈರಬಲ್ ಸ್ಟೇಟ್ ಆಫ್ ಅಫೇರ್ಸ್. ಗುರಿಗಳು ಅಂತ ಹೇಳಿದ್ರೆ ಯಾವುದೇ ಒಂದು ರಾಜ್ಯ ತನ್ನ ಜನರಿಗಾಗಿ ರೂಪಿಸಿದಂತಹ ಕೆಲವು ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಗೋಲ್ ಅಂತ ಹೇಳಿ ಕರಿಬೋದಾಗುತ್ತೆ. ರೋಲ್ ಆಫ್ ದ ಗವರ್ನಮೆಂಟ್ ಇನ್ ಫ್ರೇಮಿಂಗ್ ದ ಗೋಲ್ಸ್. ಸೊ ಹೆಲ್ತ್ ಗೋಲ್ಸ್ ಏನು ಮಾಡುತ್ತೆ, ಸರ್ಕಾರ ಗೋಲ್ಸನ್ನು ಹೇಗೆ ಫ್ರೇಮ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಡಲು ನಾವು ಹೆಲ್ತ್ ಗೋಲ್ಸ್ನ ಹೆಲ್ಪನ್ನು ತಗೋಬೇಕಾಗತ್ತೆ. ಸೊ ಆ ಥರದಲ್ಲಿ ಯುರೋಪ್ ಆ್ಯಂಡ್ ಹೆಲ್ತ್ ಗೋಲ್ಸ್ ನೀವು ಕ್ರಮೇಣ ಕಲಿತಾ ಹೋಗ್ತೀರಿ. ಯುರೋಪಲ್ಲಿ ಹೇಗೆ ಹೆಲ್ತ್ ಗೋಲ್ಸನ್ನು ರೂಪಿಸಲಾಗಿದೆ, USA ನೀವು ಅದನ್ನು ಕೂಡ ನೋಡ್ತೀರಿ, UK ಕೂಡ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರ ಹೆಲ್ತ್ ಗೋಲ್ಸ್ ಬಗ್ಗೆ ನೀವು ಸ್ವಲ್ಪ ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ವಿ ಕ್ಯಾನ್ ನಾಟ್ ಸೇ ಆಲ್ ದೋಸ್, ತುಂಬ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾಗಲ್ಲ. ಆದರೂ ಕೂಡ ನಾನು ಭಾರತ ಮತ್ತು ಆರೋಗ್ಯದ ಗೋಲ್ಸ್ ಬಗ್ಗೆ, ಗುರಿಗಳ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. ಬಿಕಾಸ್ ನಿಮಗೆ ಅದು ಪ್ರಯೋಜನ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ನನ್ನ ರಾಷ್ಟ್ರ ಅಥವಾ ನಮ್ಮ ರಾಷ್ಟ್ರ ಯಾವ ರೀತಿಯಲ್ಲಿ ಗೋಲ್ಸನ್ನು ಫ್ರೇಮ್ ಮಾಡ್ಕೊಂಡಿದೆ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ದಟ್ ಇಸ್ ವೈ ಐ ಆಮ್ ಜಸ್ಟ್ ಬ್ರೀಫ್ಲಿ ಐ ಜಸ್ಟ್ ಕಲ್ತ್ಕೊಳ್ಳಿ ದಿಸ್. The Indian government adopted the National Health Policy in March 2017. NHP 2017 ಅಂತ ಹೇಳಿ ಕರಿತೀವಿ ನಾವು. ನ್ಯಾಷನಲ್ ಹೆಲ್ತ್ ಪಾಲಿಸಿ ಅಂತ ಹೇಳಿ ಆ ಪಾಲಿಸಿಯ ಆಧಾರದಲ್ಲಿ ನಾವು ಒಂದಷ್ಟು ಹೆಲ್ತ್ ಗೋಲ್ಸನ್ನು ಫ್ರೇಮ್ ಮಾಡ್ಕೊಂಡಿದ್ದೀವಿ. ಇಟ್ ಪ್ರೊವೈಡ್ಸ್ ದ ಹೈಯೆಸ್ಟ್ ಪಾಸಿಬಲ್ ಲೆವೆಲ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಅಟ್ ಆಲ್ ಏಜಸ್. ಎಲ್ಲ ವಯಸ್ಸಿನವರಿಗೂ ಕೂಡ ನಾವು ಹೆಲ್ತನ್ನು ಪ್ರೊವೈಡ್ ಮಾಡಬೇಕು, ಹೈಯೆಸ್ಟ್ ಪಾಸಿಬಿಲಿಟಿ ages through a preventive and promoted health care orientation in all developmental policies. ಎಲ್ಲ ಪಾಲಿಸೀಸನ್ನು ನಾವು ಯಾವ ಥರದಲ್ಲಿ ಫ್ರೇಮ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ಏಜ್ನವ್ರಿಗೂ ಕೂಡ ಆರೋಗ್ಯ ಅನ್ನುವಂಥದ್ದು ಸಮರ್ಪಕವಾಗಿ ತಲುಪಿಸುವಂತಹ ನಮ್ಮ ಗುರಿ ಆಗಿರುತ್ತೆ. ಯೂನಿವರ್ಸಲ್ ಆಕ್ಸೆಸ್ ಟು ಗುಡ್ ಕ್ವಾಲಿಟಿ ಹೆಲ್ತ್ ಕೇರ್ ಸರ್ವಿಸಸ್ ವಿದೌಟ್ ಎನಿ ಫಿನಾನ್ಷಿಯಲ್ ಹಾರ್ಡ್ಶಿಪ್ ಆಸ್ ಅ ಕಾನ್ಸಿಕ್ವೆನ್ಸ್. ಯಾವುದೇ ಫಿನಾನ್ಷಿಯಲ್ ಹಾರ್ಡ್ಶಿಪ್ ಇಲ್ಲದೆ, ಹಣದ ಬಾಧೆ ಇಲ್ಲದೆ, ತೊಂದರೆ ಇಲ್ಲದೇ ಗುಡ್ ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಎಲ್ಲರಿಗೂ ಸಿಕ್ಕಬೇಕು. ಒಳ್ಳೆಯ ಗುಣಮಟ್ಟದ ಆರೋಗ್ಯ ಕಾಳಜಿ ಅನ್ನುವಂಥದ್ದು ಎಲ್ಲರಿಗೂ ಸಿಕ್ಕಬೇಕು ಅನ್ನುವಂಥದ್ದು ಇಲ್ಲಿ ಪ್ರಮುಖ ವಿಷಯ ಆಗುತ್ತೆ. ಇಟ್ ಏಮ್ಸ್ ಟು ಎನ್ಶ್ಯೂರ್ ಹೆಲ್ದಿ ಲೈಫ್ಸ್ ಆ್ಯಂಡ್ ಪ್ರೊಮೋಟ್ ವೆಲ್ ಬೀಯಿಂಗ್ ಫಾರ್ ಆಲ್ ಅಟ್ ಆಲ್ ಏಜಸ್. ಆಸ್ ಐ ಟೋಲ್ಡ್ ಬಿಫೋರ್, ಅದರ ಮುಖ್ಯ ಗುರಿನೇ ಎಲ್ಲ ವಯಸ್ಸಿನವರಿಗೂ ಕೂಡ ಯೋಗಕ್ಷೇಮ ದೊರಿಬೇಕು ಅನ್ನುವಂಥದ್ದು ಇಲ್ಲಿನ ಮುಖ್ಯ ಗುರಿ ಆಗಿರುತ್ತೆ. ಸೊ ಅದನ್ನು ನಾವು ನೋಡ್ತಾ ಇದ್ವಿ. The 7 priority areas highlighted in the NHP include. ಸುಮ್ಮನೆ ಜಸ್ಟ್ ನಾನು ನಿಮಗೆ ನಿಮ್ಮ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹೇಗಾಗುತ್ತೆ, ದ ಟಾರ್ಗೆಟ್ ಈಸ್ ಟು ಅಚೀವ್ ಹೆಲ್ತ್ ಫಾರ್ ಆಲ್. ಎಲ್ಲರಿಗೂ ಆರೋಗ್ಯ, ಸರ್ವರಿಗೂ ಸೌಖ್ಯ ಅಥವಾ ಎಲ್ಲರಿಗೂ ಆರೋಗ್ಯ ಅನ್ನೋಂಥದ್ದನ್ನು ನಾವು ಮೇಯ್ನ್ ಆಗಿ 2017 NHP ನಮಗೆ ಫ್ರೇಮ್ ಮಾಡಿದ. ಆ್ಯಂಡ್ ದಿಸ್ ಈಸ್ ದ ಬೇಸಿಕ್ ಆಬ್ಜೆಕ್ಟಿವ್. ಇದು ಪ್ರಮುಖವಾದ ಉದ್ದೇಶ ಆಗಿರುತ್ತೆ. ಹೆಲ್ತ್ ರೆವಲ್ಯೂಷನ್ ಅಂಡರ್ ದ ಏಜಸ್ ಆಫ್ ದ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ಇನ್ ಆರ್ಡರ್ ಟು ಎನ್ಹ್ಯಾನ್ಸ್ ಅಫೋರ್ಡಬಲ್ ಆ್ಯಂಡ್ ಆಕ್ಸೆಸಿಬಲ್ ಹೆಲ್ತ್ ಕೇರ್. ಸೊ ಅಫೋರ್ಡಬಲ್ ಆ್ಯಂಡ್ ಆಕ್ಸೆಸಿಬಲ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬಿಕಾಸ್ ಇವಾಗಿನ ನೀವು ಕೆಲವೆಲ್ಲ ಇದನ್ನು ನೋಡ್ತಾ ಇದ್ದೀರಿ, ಯಶಸ್ವಿನಿ ಅಂತ. ಸೊ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ಏನು ಮಾಡ್ತಾ ಇವೆ, ಅಫೋರ್ಡಬಲ್ ಮತ್ತು ಆಕ್ಸೆಸಿಬಲ್ ಹೆಲ್ತ್ ಕೇರ್ನ ಎಲ್ಲರಿಗೂ ದೊರಕಿಸ್ಕೊಡುವಂಥದ್ದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲೂ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ಅಂತೂ ಅದು ಎಲ್ಲರಿಗೂ ದೊರಕೋ ಹಾಗೆ ಆಗಲೇಬೇಕು ಅನ್ನೋದು ಇಲ್ಲಿನ ಉದ್ದೇಶ. ದ ಪ್ರೈಮರಿ ಏಮ್ ಆಫ್ ದ NHP 2017 ಈಸ್ ಟು ಇನ್ಫಾರ್ಮ್, clarify, strengthen and prioritize the role of the government in shaping health system.
ಅಂದರೆ ಜನರಿಗೆ ಆ ವಿಷಯವನ್ನು ತಲುಪಿಸುವ, ಅವರಿಗೆ ಮನದಟ್ಟು ಮಾಡುವ, ಆರೋಗ್ಯದ ಬಗೆಗಿನ ವಿಷಯಗಳನ್ನು ಅತ್ಯಂತ ಬಿಗಿ ಮಾಡುವ ಮತ್ತು ಯಾವುದಕ್ಕೆ ಮೊದಲ ಪ್ರಿಯಾರಿಟಿ ಕೊಡಬೇಕು ಅನ್ನುವಂತಹ ಪಾತ್ರವನ್ನು ಸರ್ಕಾರ ನಿರ್ವಹಿಸುವುದಕ್ಕೆ ಪ್ರಯೋಜನವಾಗಿ ಇಲ್ಲಿನ NHP 2017 ಹೆಚ್ಚಿಗೆ ಗಮನವನ್ನು ಕೊಟ್ಟಿದೆ. ಸೊ ಹೆಲ್ತ್ 2020 ಬೈ WHO ಹಾಗಾದರೆ ಆರೋಗ್ಯದ ಬಗ್ಗೆ ಯಾವ ಗುರಿಗಳನ್ನು ಹೊಂದಿದೆ ಅಂತ. ಸೊ 2020 ಅಷ್ಟೊತ್ತಿಗೆ WHO ಏನು ಹೇಳತ್ತೆ ಅಂತ ಹೇಳಿದ್ರೆ, ಎಲ್ಲರಿಗೂ ಆರೋಗ್ಯದ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ದ 53 countries ಆಫ್ ದ ಯುರೋಪಿಯನ್ ರೀಜನ್ ಅಪ್ರೂವ್ಡ್ ಅ ನ್ಯೂ ರೂಲ್. ಸೊ 53 ಕಂಟ್ರೀಸ್, ನಿಮಗೆ ಇದು ಅರ್ಥ ಆಗುತ್ತೆ. ಯುರೋಪಿಯನ್ ರೀಜನಲ್ಲಿ 53 ಕಂಟ್ರೀಸ್ ಎಲ್ಲವೂ ಇದನ್ನು ಅಪ್ರೂವ್ ಮಾಡ್ಕೊಳ್ಳಿ. ಹೆಲ್ತ್ 2020 ಫೋಕಸಸ್ ಹಾಗಾದರೆ ಏನು ಹೇಳುತ್ತೆ, WHO ಮಾಡಿರುವಂತಹ ಹೆಲ್ತ್ 2020 ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾನು ನಿಮಗೆ ಕರೆಂಟ್ ಇದನ್ನು ಕೊಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಯು ಮಸ್ಟ್ ಬಿ ಅಲರ್ಟ್, ಬಿಕಾಸ್ ಕರೆಂಟ್ ಇಶ್ಯೂಸ್ ಬಗ್ಗೆ ಮಾತಾಡೋದು ಮತ್ತು ಕರೆಂಟ್ ಇಶ್ಯೂಸನ್ನು ತಿಳ್ಕೊಳ್ಳೋದಿದೆಯಲ್ಲ, ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಇದಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕು. ಹೈಯೆಸ್ಟ್ ಅಟೈನಬಲ್ ಸ್ಟ್ಯಾಂಡರ್ಡ್ ಆಫ್ ಹೆಲ್ತ್. ಸೊ ಏನಾಗುತ್ತೆ, ಆರೋಗ್ಯ ಉನ್ನತ ಮಟ್ಟದ ಆರೋಗ್ಯವನ್ನು ಹೊಂದುವಂಥದ್ದು. ಕೇವಲ ಹೌದು ನನಗೆ ನೆಗಡಿ ಇಲ್ಲ, ಜ್ವರ ಇಲ್ಲ, ಆ ಥರದ್ದನ್ನು ಬಿಟ್ಟು ಅಪೌಷ್ಟಿಕತೆಯನ್ನು ಮೀರಿದಂತಹ ಅಥವಾ ಒಬ್ಬ ವ್ಯಕ್ತಿ ದೈಹಿಕವಾಗಿ, ಆ್ಯಸ್ ಐ ಟೋಲ್ಡ್ ಬಿಫೋರ್, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ದೆನ್ ಆಧ್ಯಾತ್ಮಿಕವಾಗಿಯೂ ಕೂಡ ಆರೋಗ್ಯವಾಗಿರುವಂತಹ ಆರೋಗ್ಯವನ್ನು ಹೊಂದಬೇಕಾದಂತಹ ವಿಷಯ ಇಲ್ಲಿರುತ್ತೆ. ದೆನ್ ರಿಯಲ್ ಹೆಲ್ತ್ ಬೆನಿಫಿಟ್ಸ್ ಕ್ಯಾನ್ ಬಿ ಅಟೈನ್ಡ್ ಅಟ್ ಅನ್ ಅಫೋರ್ಡಬಲ್ ಕಾಸ್ಟ್ ಆ್ಯಂಡ್ ವಿದಿನ್ ರಿಸೋರ್ಸ್ ಕನ್ಸ್ಟೆಂಟ್. ನಮಗೆ ಏನು ದೊರಕ್ತಾ ಇದೆ ಸಂಪನ್ಮೂಲಗಳು, ಆ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಅಫೋರ್ಡಬಲ್ ಕಾಸ್ಟಲ್ಲಿ ನಮಗೆ ಸಾಧ್ಯವಾಗುವಂತಹ ಬೆಲೆಯಲ್ಲಿ ಆರೋಗ್ಯವನ್ನು ಹೊಂದೋದಕ್ಕೆ ಎಲ್ಲರಿಗೂ ಸಾಧ್ಯ ಆಗಬೇಕು ಅನ್ನೋದು ಹೆಲ್ತ್ 2020 ಹೊಂದಿದೆ, ಒಳಗೊಂಡಿದೆ. ದೆನ್ ಯೂಸಿಂಗ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಓಕೆ, ಅತ್ಯಂತ ಸಮರ್ಥವಾಗಿ ನಾವು ರಿಸೋರ್ಸಸ್ಸನ್ನು ಬಳಸ್ಕೋಬೇಕಾಗತ್ತೆ. ಬಿಕಾಸ್ ರಿಸೋರ್ಸ್ ಎಲ್ಲ ಇರುತ್ತೆ, ಆದರೆ ಆ ರಿಸೋರ್ಸ್ಗಳು ಬಳಕೆ ಆಗದೇ ಇದ್ದರೆ ಸಾಧ್ಯ ಆಗೋದಿಲ್ಲ. ಅದು ಆರೋಗ್ಯದ ವಿಷಯದಲ್ಲಂತೂ ನಾವು ರಿಸೋರ್ಸನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳೇಬೇಕಾಗತ್ತೆ. ಇಂಪ್ರೂವಿಂಗ್ ಹೆಲ್ತ್ ಫಾರ್ ಆಲ್ ಆ್ಯಂಡ್ ರೆಡ್ಯೂಸಿಂಗ್ ಹೆಲ್ತ್ ಇನ್ಇಕ್ವಾಲಿಟೀಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೇಷನ್ ಲೈಕ್ ಇಂಡಿಯಾ, you can see inequalities in everywhere, in all the fields you can see the inequality. But here if it comes to health issue, of course all must have health equally. ಸೊ ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸೌಲಭ್ಯಗಳನ್ನು ಎಲ್ಲರಿಗೂ ಸಮಾನವಾಗಿ ದೊರಕಿಸುವುದರ ಜೊತೆಗೆ ಆರೋಗ್ಯದ ಇನಿಕ್ವಾಲಿಟಿ ಅಸಮಾನತೆಯನ್ನು ಹೋಗಲೋಡಿಸೋದಕ್ಕೆ ಅಥವಾ ಅದನ್ನು ಕಡಿಮೆ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಅನ್ನೋದು ಹೆಲ್ತ್ 2020ಯ ಉದ್ದೇಶ ಆಗಿದೆ. ಇಂಪ್ರೂವಿಂಗ್ ಲೀಡರ್ಶಿಪ್ ಆ್ಯಂಡ್ ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಫಾರ್ ಹೆಲ್ತ್ ಅಂದರೆ ಲೀಡರ್ಶಿಪ್ ಕ್ವಾಲಿಟಿನ ಹೆಚ್ಚಿಗೆ ಮಾಡಬೇಕು. ಅದ್ರ ಜೊತೆಗೆ ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಅಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಆಗಬೇಕು. ಅಂದರೆ ಅದು ಆರೋಗ್ಯವನ್ನು ಹೊಂದೋದಕ್ಕೆ ಎಲ್ಲರೂ ಸಮರ್ಥವಾಗಿ ಅಥವಾ ಸಮಾನವಾಗಿ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು WHO ಹೆಲ್ತ್ 2020 ಉದ್ದೇಶ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಆಫ್ ಹೆಲ್ತ್ 2020 ಅಂತ ಹೇಳೋದಾದರೆ, ಸ್ಟ್ರಾಂಗರ್ ಈಕ್ವಿಟಿ ಆ್ಯಂಡ್ ಬೆಟರ್ ಗವರ್ನೆನ್ಸ್ ಫಾರ್ ಹೆಲ್ತ್. ಅತ್ಯಂತ ಸಮಾನವಾದ ಮತ್ತು ಅತ್ಯಂತ ಬೆಟರ್ ಗವರ್ನೆನ್ಸ್, ಅತ್ಯಂತ ಸಮರ್ಥವಾಗಿ ತಲುಪಿಸಬಹುದಾದಂತಹ ಆರೋಗ್ಯದ ಬಗ್ಗೆಗಿನ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಇಂಪ್ರೂವಿಂಗ್ ಹೆಲ್ತ್ ಫಾರ್ ಆಲ್ ಆ್ಯಂಡ್ ರಿಡ್ಯೂಸಿಂಗ್ ಹೆಲ್ತ್ ಇನ್ಇಕ್ವಾಲಿಟೀಸ್. ಐ ಟೋಲ್ಡ್ ಆಲ್ರೆಡಿ. ಇಂಪ್ರೂವಿಂಗ್ ಲೀಡರ್ಶಿಪ್ ಆ್ಯಂಡ್ ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಫಾರ್ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಟುಗೆದರ್ ಆನ್ ಕಾಮನ್ ಪಾಲಿಸಿ ಪ್ರಿಯಾರಿಟೀಸ್ ಫಾರ್ ಹೆಲ್ತ್. ಇದನ್ನು ಮಾತ್ರ ಇಷ್ಟನ್ನು ನಾನು ಯಾಕೆ ಮತ್ತೆ ರಿಪೀಟ್ ಮಾಡಿದೆ ಅಂತ ಹೇಳಿದ್ರೆ, ಇದರ ಕಡೆಗೆ ಹೆಚ್ಚಿಗೆ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಆಫ್ ಹೆಲ್ತ್ 2020 ಅನ್ನೋ ಅಂಡರ್ನಲ್ಲಿ ನಾವು ಇದನ್ನು ನೋಡಬೇಕಾಗತ್ತೆ. ದೆನ್ ಸೊ ಇದರಲ್ಲೂ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಹೆಲ್ತ್ ಮೀನ್ಸ್ ಹಾರ್ಮೋನಿಯಸ್ ಫಂಕ್ಷನಿಂಗ್ ಆಫ್ ದ ಆರ್ಗನ್ಸ್ ಡಿಫೈನ್ಡ್ ಬೈ ಪಿಂಡರ್. ಸೊ ಪಿಂಡರ್ ಸೇಸ್ ಹೆಲ್ತ್ ಅನ್ನುವಂಥದ್ದು ಹಾರ್ಮೋನಿಯಸ್ ಫಂಕ್ಷನಿಂಗ್ ಆಫ್ ದ ಆರ್ಗನ್ಸ್ ಅಂತ ಹೇಳಿ ಅವನು ಡಿಫೈನ್ ಮಾಡ್ತಾನೆ. ಸೊ WHO ಸ್ಟ್ಯಾಂಡ್ಸ್ ಫಾರ್ Women Health Organization, White House Organization, World Health Organization, none of the above.
ಸೊ ಹಾಗಾಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ WHO ನಾವು ಎಲಾಬ್ರೇಟ್ ಮಾಡಿ ಹೇಳ್ತೀವಿ. ದೆನ್ ದ ಕಾನ್ಸೆಪ್ಟ್ ಆಫ್ ಪಾಸಿಟಿವ್ ಹೆಲ್ತ್ ಅನ್ನುವಂಥದ್ದನ್ನು ಯಾರು ಕೊಟ್ಟರು ಅಂತ ಹೇಳಿದ್ರೆ ಹಿಪೋಕ್ರೇಟ್ಸ್ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಪಾಸಿಟಿವ್ ಹೆಲ್ತ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಸಾಧ್ಯ ಆದಲ್ಲಿ ನಾವು ನಿಮಗೆ ಆ ವಿಷಯವನ್ನು ಹೆಚ್ಚಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ಇನ್ನು ಮುಂದಿನ ತರಗತಿಗಳಲ್ಲಿ. Health is a state of complete physical, mental and social well-being and not merely the absence of disease or infirmity defined by ಯಾರು ಹೇಳಿದ್ದಾರೆ ನಿಮಗೆ ಚೆನ್ನಾಗಿ ನೆನಪಿದೆ, WHO ಇದನ್ನು ಹೇಳುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಯೂನಿಟ್ ಆಫ್ ಮೆಡಿಕಲ್ ಸೋಶಾಲಜಿ. ಇದರ ನಂತರದ ತರಗತಿಯಲ್ಲಿ ನಾವು ನೆಕ್ಸ್ಟ್ ಬೇಕಾದಂತಹ ಸಂಗತಿಗಳ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋಣ ಅಂತೆ. ಸೊ ಇಲ್ಲಿಗೆ ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.